ಹಾಯ್ ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ವಿಡಿಯೋ ಏನಪ್ಪ ಇವತ್ತಂದರೆ, ನಾನು ಏನಕ್ಕೆ ಈ ಫ್ರೂಟ್ಸ್ ಎಲ್ಲ ಕಲರಾಗಿ ಹಾಕ್ಕೊಂಡು ಉಪ್ಪು ಹಾಕಿ ನೀರಲ್ಲಿ ಚೆಂದಾಗಿ ತೊಳಿತಾ ಇದ್ದೀನಿ ಅಂದರೆ, ಇದೆಲ್ಲ ಫ್ರೂಟ್ ಸಲಾಡ್ ಮಾಡೋದಕ್ಕೆ. ಈ ವಿಡಿಯೋ ನೀವು ಪೂರ್ತಿ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಸಲ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕೆಲವ್ರಿಗೆ ಗೊತ್ತಿರೋದೆ, ನನ್ನ ಫಾಲೋ ಮಾಡೋರು, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನನ್ನ ಸ್ನೇಹಿತರಿಗೆ ಗೊತ್ತಿರಬೇಕು ನಾನು ಫ್ರೂಟ್ಸ್ ಅಂಗಡಿ ಮಾಡಿದ್ದೀನಿ ಅಂತ. ಆ ಫ್ರೂಟ್ಸ್ ಅಂಗಡಿಯಲ್ಲಿ ನಾನು ಮಧ್ಯಾಹ್ನ ಟೈಮು ಸುಮ್ಮನೆ ಕೂತ್ಕೊಂಡಿರಲ್ಲ. ನೋಡಿ, ಚೇಪೆಕಾಯಿ ಅಂತೂ ತುಂಬ ಚೆನ್ನಾಗಿತ್ತು. ಕೆಂಪು ಬಿಳಿ ಎರಡು ಮಿಕ್ಸ್ ಇದೆ, ಆದರೆ ತಿನ್ನೋಕೆ ಅಷ್ಟೇ ರುಚಿಯಾಗಿದೆ. ನಾನಂತೂ ಟೇಸ್ಟ್ ಮಾಡಿದೆ. ಇನ್ನು ಬೇರೆ ಹಣ್ಣುಗಳೆಲ್ಲ ತಿನ್ನೋಕ್ಕಾಗಲ್ಲ, ತುಂಬ ಶುಗರ್ ಇರುತ್ತಲ್ಲ ಅದರಲ್ಲಿ. ಅದಕ್ಕೋಸ್ಕರ ಇದು ನೋಡಿ, ಜಾಮೂನ್ ಹಣ್ಣು ಅಂತಾರೆ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಇದಂತೂ ತುಂಬಾ ಕಾಸ್ಟ್ಲಿ ಹಣ್ಣುಗಳೆಲ್ಲ, ತುಂಬ ರೇಟ್ ಇದೆ. ಆದರೂ ನಾನು ಇದನ್ನ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಪಿ ಜಿಯಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ತುಂಬ ಜನ ಇದ್ದಾರೆ ನಮ್ಮ ಏರಿಯಾದಲ್ಲಿ ಅಂತ ನಿಮ್ಗೆ ಹೇಳಿದ್ದೀನಿ ವಿಡಿಯೋದಲ್ಲಿ. ಆ ಮಕ್ಕಳು ಪಾಪ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ, ಓದೋಕ್ಕೆ ಹೋಗೋರು ಇದ್ದಾರೆ, ಕೆಲ್ಸಗಳಿಗೆ ಹೋಗೋರು ಇದ್ದಾರೆ. ಅಂಥವ್ರಿಗೆ ನಾನು ಇದನ್ನು ಮಧ್ಯಾಹ್ನ ಟೈಮ್ ಸುಮ್ಮನೆ ಇದ್ದಾಗ ಒಂದು 10 ಕಪ್ಪು ನಾನು ಫ್ರೂಟ್ ಸಲಾಡ್ ಮಾಡಿಕ್ತೀನಿ. ದೊಡ್ಡ ದೊಡ್ಡ ಗ್ಲಾಸಲ್ಲಿ ನಾನು ಫ್ರೂಟ್ ಸಲಾಡ್ ಮಾಡಿಕ್ತಾಯಿದ್ದೀನಿ. ಯಾಕಂದರೆ ಕೆಲವ್ರ ಮಕ್ಕಳ ಹತ್ರ ದುಡ್ಡಿರುತ್ತೆ, ಕೆಲವ್ರ ಮಕ್ಕಳ ಹತ್ರ ಇರಲ್ಲ. ಅದಕ್ಕೋಸ್ಕರ ನೋಡಿ, ದಾಳಿಂಬೆ ಬಿಡಿಸಿಟ್ಕೊಂಡಿದ್ದೀನಿ ಮಾಡೋದಕ್ಕೆ. ಹಣ್ಣುಗಳೆಲ್ಲ ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ದಾಳಿಂಬೆ ಮುತ್ತಿದ್ದಂಗಿದೆ ನೋಡಿರಿ. ಅದ್ರ ಜೊತೆಗೆ 2 ಪಚ್ಚಬಾಳೆಹಣ್ಣು ಇಟ್ಕೊಂಡಿದ್ದೀನಿ. ಇದು 5 ಕಪ್ಗೆ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ. ಮತ್ತು ಪಪ್ಪಾಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಹಾಕಿ ನಾನು ಫ್ರೂಟ್ ಸಲಾಡ್ ಮಾಡೋದು. ಇದಕ್ಕೆ ನಾನು 50 ರೂಪಾಯಿ ತೊಗೊತೀನಿ. ಕೆಲವ್ರ ಹತ್ರ ಬರೀ 40 ರೂಪಾಯೇ ತೊಗೊತೀನಿ. ಅವರೇ ಕೇಳ್ತಾರೆ, ಆಂಟಿ 40 ರೂಪಾಯಿ ಕೊಡಿ ಅಂತ. ತುಂಬ ದೊಡ್ಡ ಲೋಟ, ನಾನು ಸಣ್ಣ ಲೋಟ ತಂದಿಲ್ಲ ನಾನು. ಯಾಕಂದರೆ ನಮಗೆ ಹಣ್ಣಿನ ಅಂಗಡಿ ಇರೋದ್ರಿಂದ ನನಗೇನು ಅಷ್ಟೊಂದು ಕಷ್ಟ ಅನಿಸಲ್ಲ. ಯಾಕಂದರೆ ಎಲ್ಲ ಒಂದೊಂದು ಹಣ್ಣು ತೆಗೆದು ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, 5 ಕಪ್ಪು ಮಾಡ್ಕೊತೀನಿ ಒಂದೊಂದು ಸಲಕ್ಕೆ. ಒಂದು ದಿನಕ್ಕೆ ಒಂದು 10, 7 ಆ ಥರ ಹೋಗ್ತಾಯಿದ್ದೀವಿ. ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೋಸ್ಕರ ಈಗ ನಾನು ಮೊದಲಿಗೆ ನೋಡಿ, ಮುತ್ತಿದ್ದಂಗೆ ಐತೆ ದಾಳಂಬ್ರಿನ ಎಷ್ಟು ನೀಟಾಗಿ ಎಲ್ಲ ಫ್ರೆಶ್ ಆಗಿರೋದು ಹಾಕ್ತೀನಿ. ಅದನ್ನು ಹಾಕಿದ್ಮೇಲೆ ನಾನು ಚೇಪೆಕಾಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಇಷ್ಟು ನೀಟಾಗಿ ತೊಳೆದು ಮಧ್ಯಾಹ್ನ ಟೈಮ್, ಯಾಕಂದರೆ ಜನ ಇರಲ್ಲ, ಅದರಿಂದ ನಾನು ಈ ಥರ ತೊಳೆದು ಈ ಥರ ಮಾಡ್ತೀನಿ. ಮೊದಲಿಗೆ ಎಲ್ಲ ಚೇಪೆಕಾಯಿ ಹಾಕ್ಕೊತಾಯಿದ್ದೀನಿ. ಒಂದು ಲೈನಿಗೆ ಒಂದೊಂದು ಥರ ವೆರೈಟಿ ಹಾಕ್ತೀನಿ. ಯಾಕಂದರೆ ಮಕ್ಕಳು ಪಾಪ ನನಗಂತೂ ಬೇಜಾರಾಗುತ್ತೆ. ಯಾಕಂದರೆ ಯಾರ ಮಕ್ಕಳಾದ್ರೇನು ತಾಯಿ ತಂದೆನ ಬಿಟ್ಟು ಎಲ್ಲೋ ಬಂದು ಓದಿ ಕೆಲಸಗಳು ಮಾಡಿಕೊಂಡು ಅವ್ರಿಗೆ ಊಟಗಳು ಪಿ ಜಿಯಲ್ಲಿ ಚೆನ್ನಾಗಿರಲ್ಲ, ತುಂಬ ಕಷ್ಟಪಡ್ತಾರೆ. ನನಗಂತೂ ಗೊತ್ತಿರಲಿಲ್ಲ. ನಾನು ಹಣ್ಣಿನ ಅಂಗಡಿ ಮಾಡಿದ್ಮೇಲೆ ಗೊತ್ತಾಯಿತು ಒಬ್ಬೊಬ್ಬರು ಒಂದೊಂದು ಥರ ಅಂತ. ಇದು ನೋಡಿ, ಈ ಹಣ್ಣು ನಿಮಗೆ ತೋರಿಸ್ನಲ್ಲ, ಜಾಮೂನ್ ಥರ ಇದೆ, ತುಂಬ ಸ್ವೀಟಾಗಿದೆ, ತುಂಬ ಚೆನ್ನಾಗಿದೆ. ಈ ಥರದ್ದೆಲ್ಲ ಕಾಸ್ಟ್ಲಿ ಇದೆ. ನಾನು ಸ್ವಲ್ಪ ರೇಟ್ ಇರೋದೇ ಹಾಕ್ತೀನಿ. ಯಾಕಂದರೆ ನಮ್ಗೆ ಅಂಗಡಿ ಇದೆ ಅಂದ್ಬಿಟ್ಟು ನಾವು ಹೆಂಗಂದ್ರೆ ಹಂಗೆ ಮಾಡಬಾರ್ದು. ಈ ಥರ ಒಂದೊಂದು ಲೈನಲ್ಲಿ ಒಂದೊಂದು ಥರ ಹಾಕಿ ಮಾಡ್ತೀನಿ. ತುಂಬ ಇಷ್ಟಪಡ್ತಾರೆ ಮಕ್ಕಳು. ಆಮೇಲೆ ನನಗೆ ಥ್ಯಾಂಕ್ಸ್ ಆಂಟಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ, ಹುಡುಗರಾಗಲಿ ಹುಡುಗಿರಾಗಲಿ. ನನಗಂತೂ ತುಂಬ ಖುಷಿ ಆಗುತ್ತೆ. ನಾನು ಮಾಡೋದು ಸರಿನೋ ತಪ್ಪೋ ನೀವು ಕಮೆಂಟ್ ಮಾಡಿ ನನಗೆ. ಇವಾಗ ನೋಡಿ, ಬಾಳೆಹಣ್ಣು ಹಾಕಿದ್ದಾಯಿತು, ಎಲ್ಲ ಆಯಿತು. ಇವಾಗ ಗ್ರೀನ್ ಆಪಲ್ ಹಾಕ್ತಾಯಿದ್ದೀನಿ. ನಾನು ಗ್ರೀನ್ ಆಪಲೆಲ್ಲ ನಾನು ಮನೆಗೆ ಯಾವತ್ತೂ ತಂದೋಳಲ್ಲ. ಇವಾಗ ಅಂಗಡಿ ಇರೋದ್ರಿಂದ ನಾನು ಎಲ್ಲ ವೆರೈಟಿ ಹಣ್ಣುಗಳು ನೋಡ್ತಾಯಿದ್ದೀನಿ. ಕೆಲವು ಹೆಸರೇ ನನಗೆ ಗೊತ್ತಾಗ್ತಾಯಿಲ್ಲ, ಅಷ್ಟೊಂದು ವೆರೈಟಿ ಹಣ್ಣುಗಳಿದೆ. ಆದರೂ ಇನ್ನೂ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಇದೆ. ಈಗ ಸ್ಟಾರ್ಟಿಂಗ್ ಇರೋದ್ರಿಂದ ನಾನು ಸ್ವಲ್ಪ ಯಾವುದಾದ್ರನ್ನು ಆಗುತ್ತೋ ನೋಡ್ಕೊಂಡು ಒಂದು ಸ್ವಲ್ಪ ತಂದ್ಕೊತಾಯಿದ್ದೀನಿ. ಹೋದ ತಿಂಗಳೆಲ್ಲ ನಾನು 1 ತಿಂಗಳಾಯಿತು ನಾನು ಓಪನ್ ಮಾಡಿ. ಇವಾಗ ಪಪ್ಪಾಯ ಹಾಕ್ಕೊತಾಯಿದ್ದೀನಿ. ಗ್ರೀನ್ ಆಪಲ್ ಆದಮೇಲೆ 1 ತಿಂಗಳಾಯಿತು, ಮೊನ್ನೆ 1ನೇ ತಾರೀಕಿಗೆ. ಆದರೆ ನನಗೆ ಸ್ವಲ್ಪ ಲಾಸೇ ಆಗಿದೆ. ಯಾಕಂದರೆ ಸ್ಟಾರ್ಟಿಂಗ್ ಹಣ್ಣುಗಳೆಲ್ಲ ಹೋಗಿಲ್ಲ, ವೇಸ್ಟ್ ಆಯಿತು. ಇನ್ನು ಈ ತಿಂಗಳು ನೋಡಬೇಕು, ಜೂನಲ್ಲಿ ನೋಡಬೇಕು. ಮೇ ತಿಂಗಳಲ್ಲಂತೂ ಸ್ವಲ್ಪ ಲಾಸ್ ಆಯಿತು. ಈಗ ನೋಡಿ, ಲಾಸ್ಟಿಗೆ ಕೊನೆಗೂ ಇನ್ನೊಂದು ಸ್ವಲ್ಪ ದಾಳಿಂಬೆ ಇಟ್ಕೊಂಡಿದ್ದೆ. ಮಕ್ಕಳಿಗೆ ಕಲರ್ ಕಾಣಿಸ್ಲಿ ಅಂತಲೇ. ಎಲ್ಲ ದೊಡ್ಡವ್ರು, ಏನು ಮಕ್ಕಳು ಅಂದರೆ ಚಿಕ್ಕ ಮಕ್ಕಳಲ್ಲ, ಕಾಲೇಜಿಗೆ ಹೋಗೋರು ಮತ್ತು ಕೆಲ್ಸಗಳಿಗೆ ಹೋಗೋರು ಎಲ್ಲರೂ. ಅದಕ್ಕೋಸ್ಕರ ನನ್ನ ಮಕ್ಕಳು ಅಂತ ಇದ್ದೀನಿ. ಮಕ್ಕಳಂದರೆ ಎಲ್ಲರಿಗೂ ಮಕ್ಕಳೇ ಅಲ್ವರ. ಈಗ ಸ್ವಲ್ಪ ವೈಟ್ ದ್ರಾಕ್ಷಿ ಇಡ್ತಾಯಿದ್ದೀನಿ. ಈ ಥರ ಮೇಲೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನಂತೂ ಸ್ವಲ್ಪ ಇಡಲ್ಲ, ಜಾಸ್ತಿನೇ ಇಡ್ತೀನಿ. ಕೆಲವರು 50 ರೂಪಾಯಿಗೆ ಹೇಳಿದ್ರೆ, ಕೆಲವ್ರು ಏನು ಕೇಳಲ್ಲ, ತೊಗೊತಾರೆ. ಕೆಲವರು ಆಂಟಿ ಕಡಿಮೆ ಮಾಡ್ಕೊ ಆಂಟಿ 10 ರೂಪಾಯಿ ಅಂತಾರೆ. ಅವ್ರಿಗೂ ನಾನು 10 ರೂಪಾಯಿ ಕಡಿಮೆ ಮಾಡಿ 40 ರೂಪಾಯಿ ಕೊಡ್ತೀನಿ. ನಾನು ಮಾಡ್ತಾಯಿರೋ ಕೆಲಸ ಸರಿಯಾಗಿದ್ದರೆ, ನೀವು ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ನೀವು ನಾನು ಕಮೆಂಟ್ ಮಾಡಿ ಈ ಕೆಲಸ ಕಂಟಿನ್ಯೂ ಮಾಡಿ ಅಂತಲೇ. ಇಲ್ಲ, ನಾನು ಮಾಡ್ತಾಯಿರೋದು ನನ್ನ ಮನಸ್ಸಿಗೇನೋ ಸರಿ ಅನಿಸುತ್ತೆ, ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಖಂಡಿತ ಈ ವಿಡಿಯೋ ನೋಡಿ ಆಮೇಲೆ ಎಲ್ಲರಿಗೂ ಶೇರ್ ಮಾಡೋದು ಬಂತು ಮರಿಬೇಡಿ. ನನಗೆ ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ ನನ್ನ ಸ್ನೇಹಿತರೆಲ್ಲ ಆಶೀರ್ವಾದ ಮಾಡಿ. ನಮ್ಮ ಕೈಯಲ್ಲಾಗಿದ್ದು ನಾವು ಕಷ್ಟಪಡ್ತೀವಿ. ಕೊಡೋದು ಬಿಡೋದು ಭಗವಂತನಿಗೆ ಸೇರಿರೋದು. ಹೋದ ತಿಂಗಳೆಲ್ಲ ಸ್ವಲ್ಪ ಲಾಸೇ ಆಗಿದೆ. ಈ ತಿಂಗಳು ಭಗವಂತ ಏನು ಮಾಡ್ತಾನೋ ನೋಡೋಣ. ನಾನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರ್ತೀನಿ. ಇದು ಸರಿನೋ ತಪ್ಪೋ ಗೊತ್ತಿಲ್ಲ. ಎಲ್ಲ ಜೋಡಿಸಿದ್ದಾಯ್ತು ನೋಡಿ. ವೈಟ್ ದ್ರಾಕ್ಷಿ ಹಾಕಿದೆ, ಪಪ್ಪಾಯ ಎಲ್ಲ ನಿಮ್ಗೆ ಎಲ್ಲ ನೋಡಿದ್ದೀರಾ.
ಆಮೇಲೆ ಕಪ್ಪು ದ್ರಾಕ್ಷಿ ಹಾಕಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ನನಗೆ ತಿನ್ನಬೇಕು ಅನಿಸ್ತಾ ಇದೆ, ಆದರೆ ನಮಗೆ ಶುಗರ್ ಇರೋದ್ರಿಂದ ನಮ್ಗೆ ಯೋಗ ಇಲ್ಲ. ಪಾಪ ಮಕ್ಕಳು ತಿನ್ನಲಿ ಅಂತ ಈ ರೀತಿ ಮಾಡಿಡ್ತಾಯಿದ್ದೀನಿ. ಇದು ನನಗೆ ಕರೆಕ್ಟ್ ಅನಿಸ್ತದೆ. ನಿಮ್ಗೇನು ಅನಿಸುತ್ತೆ ಅಂತ ನಂಗೆ ಕಮೆಂಟ್ ಮಾಡಿ. ಸೂಪರಾಗಿದೆಯಲ್ಲ ನೋಡಿ ಎಲ್ಲನೂ. ಅಂದರೆ ನೀಟಾಗಿ ತೊಳಿತೀನಿ, ಸಾಲ್ಟ್ ಹಾಕಿ ತೊಳೆದು ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ, ಯಾಕಂದರೆ ಎಷ್ಟು ಫ್ರೆಶ್ ಆಗಿದೆ ಅಂತ. ನಾನು ಈ ರೀತಿ ನಾನು ಮಾಡಿ ಮಾರ್ತಾಯಿದ್ದೀನಿ. ಈ ವಿಡಿಯೋ ನೋಡಿ. ಥ್ಯಾಂಕ್ ಯು ಫ್ರೆಂಡ್.